Good morning friends. Today's topic is simplification. Already previous class ಅಲ್ಲಿ simplification ಮೇಲೆ n number of questions ನೋಡ್ತಾ ಹೋದೋ. ಅದರ ನೆಕ್ಸ್ಟ್ questions ಯಾವ ತರ ಇರುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಓಕೆ ನೋಡಿ, ಇವತ್ತಿನ ಮೊದಲನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡೋಣ. Which two numbers needed to interchange to make the following equation correct ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ 7 plus 56 divided by 8 into 2 minus 13 is equal to 11. ಅಂದ್ರೆ ಇದೊಂದು ಈಕ್ವೇಶನ್ ಇದೆ. ಈ ಈಕ್ವೇಶನ್ ನ ಈಕ್ವಲ್ ಮಾಡಿದ್ರೆ 11 ಬರುತ್ತಂತೆ. ಆ 11 ಬರಬೇಕು ಅಂದರೆ ಯಾವ ನಂಬರ್ ಅನ್ನ ಇಂಟರ್ಚೇಂಜ್ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಓಕೆನಾ, ಅಂದ್ರೆ ಆನ್ಸರ್ ಏನ್ ಬರ್ಬೇಕಾಗಿದೆ, ನಮಗೆ 11 ಬರುತ್ತೆ. ಹಾಗಾದ್ರೆ ಯಾವ ವ್ಯಾಲ್ಯೂನ ನಾವು ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಅಲ್ಲೇ ಹೇಳಿದ್ದೆ, ಫಸ್ಟ್ ಏನ್ ಸ್ಟೆಪ್ ಇದೆ, ನಮ್ಗೆ ಡಿವಿಷನ್ ಅಲ್ವಾ. ಈಗ 56 ಮತ್ತೆ 8 ಡಿವೈಡ್ ಆಗುತ್ತಾ? ಆಗುತ್ತೆ ಅಲ್ವಾ. ಹಾಗಾದ್ರೆ ಈ ನಂಬರ್ ಅನ್ನ ಏನಾದ್ರು ಚೇಂಜಸ್ ಮಾಡ್ಬೇಕಾ? ಬೇಡ. ಹಾಗಾದ್ರೆ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನೇ ಸಿಂಪ್ಲಿಫಿಕೇಶನ್ ಮಾಡಿ. ಪ್ಲಸ್ 56 ಡಿವೈಡೆಡ್ ಬೈ 8 ಇಂಟು 2 ಮೈನಸ್ 13 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಆಪ್ಷನ್ ಅಲ್ಲಿ 7 ಮತ್ತೆ 13 ನ ಇಂಟರ್ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಹಾಗಾದ್ರೆ ಅದನ್ನ ಫಸ್ಟ್ ಮಾತ್ರ ಅದನ್ನ ಮಾಡ್ತಾ ಹೋಗ್ತೀನಿ. 13 7. ಓಕೆನಾ, ಫಸ್ಟ್ ನೇಮ್ ಮಾತ್ರ, ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ನಮಗೆ ಡಿವೈಡ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಹಾಗಾದ್ರೆ ಎಷ್ಟು ಸತಿ ಡಿವೈಡ್ ಆಗುತ್ತಪ್ಪ? 8 ಇಂದ 8 1s 8 7s. ಹಾಗಾದ್ರೆ 7 ಇಂದ ಇದು ಎಷ್ಟು ಸತಿ ಇಂಟು ಹೋಗುತ್ತೆ? 7 2s 14. 13 ಪ್ಲಸ್ 14 ಮೈನಸ್ 7 ಅಲ್ವಾ? ಹಾಗಾದ್ರೆ 13 ಪ್ಲಸ್ 14 27 ಮೈನಸ್ 7 27 ಮೈನಸ್ 7 ಎಷ್ಟಾಗುತ್ತೆ? 20 ಆಗುತ್ತೆ. ಹಾಗಾದ್ರೆ ಆಪ್ಷನ್ ಎ ಸರಿಯಾಗುತ್ತಾ? ಆಗಲ್ಲ. ಹಾಗಾದ್ರೆ ಇದು ಆಪ್ಷನ್ ಆಗ್ತಾ ಇಲ್ಲ. ಇನ್ನೊಂದು ನಾವು ಆಪ್ಷನ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ 7 ಇಂಟರ್ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ನಾವೇನ್ ಇಂಟರ್ಚೇಂಜ್ ಮಾಡ್ಬೋದು? ಈ ಜಾಗ ಇಂಟರ್ಚೇಂಜ್ ಮಾಡ್ಬೋದಲ್ವಾ? ಯಾಕೆಂದ್ರೆ 56 7 ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ ಬ್ರೋ, ಆಗುತ್ತೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಇದೆಯಾ? 8 ಮತ್ತೆ 2 ಚೇಂಜ್ ಆಗಿ ಅಂತ ಕೇಳ್ತಾ ಇದ್ದಾರೆ ಒಂದು. ಇನ್ನೊಂದು 7 ಮತ್ತೆ 2 ಚೇಂಜ್ ಆಗಿ ಅಂತ ಒಂದು ಕೇಳ್ತಾ ಇದ್ದಾರೆ. 7 ಮತ್ತೆ 2 ಚೇಂಜ್ ಮಾಡಿದ್ರೆ ಇಲ್ಲಿ ಮಾತ್ರ ಇಂಟರ್ಚೇಂಜ್ ಆಗುತ್ತೆ ಪಕ್ಕದಲ್ಲಿ. ಓಕೆ, ಅದನ್ನ ಒಂದ್ಸತಿ ಚೆಕ್ ಮಾಡಿ ನೋಡೋಣ. 7 ಜಾಗದಲ್ಲಿ ಯಾವ ನಂಬರ್ ಬರಬೇಕು? 2 ಪ್ಲಸ್ ನೆಕ್ಸ್ಟ್ ಯಾವ್ದಿದೆ? 56 ಡಿವೈಡೆಡ್ ಬೈ 8 ಇಂಟು 2 ಜಾಗದಲ್ಲಿ ಏನ್ ಬರುತ್ತೆ? 7 ಬರುತ್ತೆ ಮೈನಸ್ 13. ಓಕೆ, ಹಾಗಾದ್ರೆ ಚೆಕ್ ಮಾಡಿ. 2 ಪ್ಲಸ್ 56 ಡಿವೈಡ್ ಬೈ 8 7 ಬರುತ್ತೆ ಇಂಟು 7. ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗೋಯ್ತು. 7 7s 49 ಆಗುತ್ತಾ? ಇದು ಆಪ್ಷನ್ ಬಿ ಆಗುತ್ತಾ? ಯಾಕಂದ್ರೆ ಇಲ್ಲೇ ನಂಬರ್ ನೋಡಿ, 7 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 49 ಬರುತ್ತೆ ಮೈನಸ್ 13. ನೆಕ್ಸ್ಟ್ ಅಪ್ಪ ಪ್ಲಸ್ 2 ಮೈನಸ್ 13 ಸಿಂಪ್ಲಿಫೈ ಮಾಡಿದ್ರೆ ಬರುತ್ತಾ? ಬರಲ್ಲ. ಇನ್ನು ಮುಂದಕ್ಕೆ ಸ್ಟೆಪ್ ಹೋಗೋದೇನು ಬೇಡ ನಾವು. ಓಕೆ, ನೆಕ್ಸ್ಟ್ ಆಪ್ಷನ್ ತಗೋಣ. 8 ಮತ್ತೆ 2 ಕೊಟ್ಟಿದ್ದಾರೆ, ಇದನ್ನು ಚೆಕ್ ಮಾಡ್ಬೋದಾ? ಈಗ 8 ಮತ್ತೆ 2 ಇಲ್ಲೇ ಇಂಟರ್ಚೇಂಜ್ ಮಾಡಿ ನೋಡ್ಬೇಡಿ. ಇಲ್ಲಿ 8 ಇಲ್ಲಿ 2 ಹಾಕ್ತೀನಿ. ಹಾಗಾದ್ರೆ 7 ಇಂದ ಇಂಟು ಆಗುತ್ತೆ. ಸಾರಿ, 56 ನ 7 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು? 8 ಬರುತ್ತೆ. ತಿರ್ಗಾ ಇಲ್ಲಿ 8 ಬಂದಿದೆ. 8 8s 64. ಇಲ್ಲಿ 49 ಬಂದ್ರೆ ಆಗ್ತಿಲ್ಲ ನಮ್ಗೆ. ಆಗ 64 ಬಂದ್ರೆ ಆಗುತ್ತಾ? ಹಾಗಾದ್ರೆ ಯಾವ್ದಿರ್ಬೋದು? ಆಪ್ಷನ್ ಡಿ ಇರುತ್ತೆ. ಚೆಕ್ ಮಾಡ್ಬೋದಾ? 7 ಮತ್ತೆ 8 ಹೇಳ್ತಿದ್ದಾರೆ. 7 ಜಾಗದಲ್ಲಿ ಏನ್ ಬರ್ತಪ್ಪ? 8 ಬರ್ತಾ ಇದೆ. ಪ್ಲಸ್ 56 ಡಿವೈಡೆಡ್ ಬೈ 7 ಇಂಟು 2 ಮೈನಸ್ 13 ಅಂತ ಹೇಳ್ತಿದ್ದಾರೆ. ಓಕೆ, 8 ಪ್ಲಸ್ 56 ಡಿವೈಡೆಡ್ ಬೈ 7 8 ಬರುತ್ತೆ ಇಂಟು 2 ಮೈನಸ್ 13. ಓಕೆ, 8 ಪ್ಲಸ್ 8 2s 16. 16 ಮೈನಸ್ 13 16 ಮೈನಸ್ 13 3 ಪ್ಲಸ್ 8 11. ಓಕೆ, ಹಾಗಾದ್ರೆ ಆನ್ಸರ್ ಏನಾಗಿದೆ? ಆಪ್ಷನ್ ಡಿ ಆಗಿರುತ್ತೆ. ಓಕೆ, ಟೇಕ್. ಓಕೆ, ಇಲ್ಲಿ ನೋಡಿ, 87 into 2
minus 65 plus 182 divided by 38 is equal to 155 ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಹಾಗಾದ್ರೆ ಆಪ್ಷನ್ ನೋಡಿ 2 ಮತ್ತೆ 8 5 7 6 2 8 6. ಪ್ರೀವಿಯಸ್ ಅಲ್ಲಿ ಏನ್ ಹೇಳ್ತಿದ್ರು, ಒಂದ್ ಡಿಜಿಟ್ ನೇ ಇಂಟರ್ಚೇಂಜ್ ಮಾಡಿ ಅಂತ ಹೇಳ್ತಿದ್ರು. ಇಲ್ಲಿ ಒಂದ್ ನಂಬರ್ ಅನ್ನು ಮಾತ್ರ ಇಂಟರ್ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದಾರಪ್ಪ, 2 and 8 ಕೊಟ್ಟಿದ್ದಾರೆ. ಹಾಗಾದ್ರೆ ಇಂಟರ್ಚೇಂಜ್ ಮಾಡಿದ್ವಿ ಬರೆಯೋಣ ಇವಾಗನೇ. ಆಪ್ಷನ್ ಎ 8 ಜಾಗಕ್ಕೆ ಏನ್ ಬರುತ್ತಪ್ಪ 2. ಹಾಗಾದ್ರೆ 27 into 8 minus 65 plus 128 128 divided by 32. ಓಕೆ. ಹಾಗಾದ್ರೆ ಫಸ್ಟ್ ಸ್ಟೆಪ್ ಏನಪ್ಪ, ಡಿವಿಷನ್. ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್. ನೋಡಿ, ಫಸ್ಟ್ ಡಿವಿಷನ್ ಮಾಡಿ ಒಂದು ಸ್ಟೆಪ್ ಬರೆದು ಆಮೇಲೆ ಮಲ್ಟಿಪ್ಲಿಕೇಶನ್ ಅಂತ ಏನ್ ಬೇಕಿಲ್ಲ. ಯಾಕೆಂದ್ರೆ ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಏನಾದ್ರೂ ನಿಯರೆಸ್ಟ್ ಇದೆಯಾ, ಅದಕ್ಕೂ ಏನಾದ್ರು ರಿಲೇಷನ್ ಇದೆಯಾ, ಇಲ್ಲ ತಾನೆ. ಹಾಗಾದ್ರೆ ಅಟ್ ಎ ಟೈಮ್ ಬೇಕಾದ್ರೆ ಒಂದೇ ಸ್ಟೆಪ್ ಅಲ್ಲಿ ಎರಡನ್ನೂ ಮಾಡಬಹುದು. ಓಕೆ. 27 8s 7 8s ಎಷ್ಟಪ್ಪ, 7 8s 56 ಆಯ್ತಾ. 8 2s 16 16 plus 5 21. ಹಾಗಾದ್ರೆ 216 ಆಗುತ್ತೆ. ಮೈನಸ್ 65 ಪ್ಲಸ್ ಈಗ ನೋಡಿ 182 ಡಿವೈಡೆಡ್ ಬೈ 32 ಅಂತ ಕೊಟ್ಟಿದ್ದಾರೆ. ನೋಡಪ್ಪ, ನನಗೆ 32 ಒನ್ಸ್ ಟೇಬಲ್ಸ್ ಬರಲ್ಲ. ಬರುತ್ತಾ? ಬರಲ್ಲ. ಆಗ 2 ಒನ್ಸ್ ಟೇಬಲ್ಸ್ ಬರುತ್ತಾ ನಿಮ್ಗೆ? ಬರುತ್ತಾ ಬ್ರೋ? 2 ಒನ್ಸ್ ದಲ್ಲಿ 8 ಯಾವಾಗ ಬರುತ್ತೆ ನೋಡಿ, 2 4 6 8 ಅಥವಾ ನೆಕ್ಸ್ಟ್ 10 12 14 16 18 ಎಲ್ಲೆಲ್ಲಿ ಬರ್ತಿದೆ? 4 ಒಂದ್ಸರಿ ಬರುತ್ತೆ, ನೆಕ್ಸ್ಟ್ 8 ಒಂದ್ಸತಿ ಬರುತ್ತೆ. ಎರಡೇ ಚಾನ್ಸ್ ಅಲ್ವಾ ಬರೋದು, ಇನ್ನೆಲ್ಲರೂ ಬರುತ್ತಾ? ನೆಕ್ಸ್ಟ್ ಹಂಗೂ ಬೇಕು ಅಂದ್ರೆ ಎಲ್ಲೋ ಹೋಗುತ್ತೆ, 14 ಬರುತ್ತೆ ಅಥವಾ 18 ಬರುತ್ತೆ. ಹಾಗಾದ್ರೆ 32 ಡಿವೈಡೆಡ್ ಬೈ 128. ಈಗ 32 ಇಂಟು 4 ಮಾಡಿ, ಬರುತ್ತಾ 128? ಈಸಿನ ಟೇಬಲ್ಸ್ ಬೇಕಾ ನಿಮಗೆ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು 2 ಇಂದ 20 ವರೆಗೂ ಟೇಬಲ್ಸ್ ಕರೀಲಿ. ಕಲ್ತ್ಕೊಂಡ್ಬಿಟ್ರೆ 100 ಒನ್ಸ್ ಟೇಬಲ್ಸ್ ಸಹ ನಿಮ್ಗೆ ಈಸಿ ಆಗಿ ಹೋಗುತ್ತೆ. ಓಕೆ. ಹಾಗಾದ್ರೆ ಎಷ್ಟನಿಂದ ಡಿವೈಡ್ ಆಗ್ತಿದೆಯಪ್ಪ? 4 ಇಂದ ಡಿವೈಡ್ ಆಗ್ತಿದೆ. ಹಾಗಾದ್ರೆ ನೆಕ್ಸ್ಟ್ ಆಡ್ ಮಾಡ್ಬಿಡೋಣ. 216 ಪ್ಲಸ್ 4 ಎಷ್ಟಾಗುತ್ತೆ? 220 ಮೈನಸ್ 65. ಈಗ 220ಗೆ 60 ಮೈನಸ್ ಮಾಡಿ 60 ನೋಡಿ, 20 ಮೈನಸ್ ಮಾಡಿದ್ರೆ ಎಷ್ಟಪ್ಪ? 200 ಆಗುತ್ತೆ. ಇನ್ನು 40 ಮೈನಸ್ ಮಾಡಿದ್ರೆ 160 ಆಗುತ್ತೆ. ಇನ್ನು 5 ಮೈನಸ್ ಮಾಡಿದ್ರೆ 155 ಆಗುತ್ತೆ. 155 ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಸ್ ಈಕ್ವಲ್ ಟು 155. ಕಂಡೀಷನ್ ಸ್ಯಾಟಿಫೈ ಆಗ್ತಿದ್ಯಾ? ಆಯ್ತಲ್ರೋ? ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಎ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಕ್ವಶನ್ ಏನ್ ಹೇಳ್ತಿದೆ, 42 ಡಿವೈಡೆಡ್ ಬೈ 7 ಇಂಟು 5 ಪ್ಲಸ್ 35 ಮೈನಸ್ 49 ಈಸ್ ಈಕ್ವಲ್ ಟು 18 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆನ್ಸರ್ ನಮಗೆ 18 ಬರಬೇಕು ಅಂದ್ರೆ ಯಾವ ಯಾವ ನಂಬರ್ ಇಂಟರ್ಚೇಂಜ್ ಆಗಬೇಕು ಅಂತ ಹೇಳ್ತಾರೆ ನೋಡಿ. ಫಸ್ಟ್ ಆಪ್ಷನ್ ಬರುತ್ತೆ. ಫಸ್ಟ್ ಇಲ್ಲೇ ನೋಡ್ತೀನಿ, 42 ಡಿವೈಡೆಡ್ ಬೈ 7 ಡಿವೈಡ್ ಆಗುತ್ತಪ್ಪ? ಡಿವೈಡ್ ಆಗುತ್ತೆ. ಆಯ್ತು. ಇಲ್ಲಿ 42 ಜಾಗದಲ್ಲಿ 49 ಇಂಟರ್ಚೇಂಜ್ ಮಾಡ್ತೀನಿ, ಅವಾಗ ಡಿವೈಡ್ ಆಗುತ್ತಾ? ಆಗುತ್ತೆ. ಹಾಗಾದ್ರೆ ಆಪ್ಷನ್ ಎ ಇರಬಹುದು ಒಂದು ಚಾನ್ಸ್. ನೆಕ್ಸ್ಟ್ 35 ಇದೆ, 7 ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಇಂಟರ್ಚೇಂಜ್ ಆದ, ಸಾರಿ, ಇಲ್ಲಿ ಇಂಟರ್ಚೇಂಜ್ ಆಗ್ತೀರಾ? ಇಲ್ಲಿ 35. ಓಕೆ. ಇಲ್ಲ, ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಎಲ್ಲಿದೆ? ಇಲ್ಲಿದೆ 42 ಮತ್ತೆ 35 ಸಹ ಇಲ್ಲಿ 42 ಇಂಟರ್ಚೇಂಜ್ ಮಾಡಿದ್ರೆ ಆಗ್ತಿದೆ. ಇಲ್ಲಿ ಯಾವ್ದಿದೆ? 35 ಇದೆ. 35 7 ಇಂದ ಡಿವೈಡ್ ಆಗುತ್ತಾ? ಆಗ್ತಿದೆ. ಅಂದ್ರೆ ಇಲ್ಲಿ ಏನ್ ಗೊತ್ತಾಗ್ತಿದೆ ನನಗೆ? ಆಪ್ಷನ್ ಎ ಆಗ್ಬೋದು ಅಥವಾ ಆಪ್ಷನ್ ಡಿ ಆಗ್ಬೋದು. ಅಕಸ್ಮಾತ್ ಅವೆರಡು ಆಗಲಿ, ಇವೆರಡು ನೋಡ್ಬೋದು. ಫಸ್ಟ್ ಪ್ರಿಫರೆನ್ಸ್ ಎ ಕೊಡೋಣ, ಸೆಕೆಂಡ್ ಪ್ರಿಫರೆನ್ಸ್ ಡಿ ಕೊಟ್ಟು ನೋಡೋಣ. ಓಕೆ, ಇಲ್ಲಿ ನೋಡಿ, 42 ಜಾಗದಲ್ಲಿ ಯಾವ್ದು ಬರುತ್ತೆ? 49 ಡಿವೈಡೆಡ್ ಬೈ 7 ಇಂಟು 5 ಪ್ಲಸ್ 35 ಮೈನಸ್ 42. ಓಕೆ, 49 7 ಡಿವೈಡೆಡ್ ಬೈ 7 7 ಇಂಟು 5 35 ಪ್ಲಸ್ 35 70 ಮೈನಸ್ 42 ಎಷ್ಟು? 20. ಹಾಗಾದ್ರೆ ಆಗುತ್ತಾ ಇದು? ಆಪ್ಷನ್ ಎ ಆಗ್ತಿಲ್ಲ.
ಹಾಗಾದ್ರೆ ನೆಕ್ಸ್ಟ್ ಆಪ್ಷನ್ ಡಿ ಚೆಕ್ ಮಾಡಿ. 42 ಜಾಗದಲ್ಲಿ ಯಾವ್ದು ಬರುತ್ತಂತೆ? ಯಾವ್ದಮ್ಮ? 42 ಜಾಗದಲ್ಲಿ 35 ಡಿವೈಡೆಡ್ ಬೈ 7 ಇಂಟು 5. 35 ಜಾಗದಲ್ಲಿ ಯಾವ್ದಿದೆ? 5 ಪ್ಲಸ್ 42 ಮೈನಸ್ 49. ಕರೆಕ್ಟಾ? ಆಯ್ತು. 35 ಇಂದ 7 ಡಿವೈಡ್ ಮಾಡಿ. 5 ಇಂಟು 5 25 ಪ್ಲಸ್ 42 ಡಿವೈಡ್ ಮಾಡಿಕ್ಕೆ 5 ಇಂಟು 5 25 ಪ್ಲಸ್ 42 ಮೈನಸ್ 49. ಓಕೆನಾ? ಎರಡು ಆಡ್ ಮಾಡಿ. 25 ಪ್ಲಸ್ 42 ಏನಮ್ಮ? 25 ಆಯ್ತು. ಬೇಡ ಆಡ್ ಮಾಡ. 67 ಮೈನಸ್ 49 ಮಾಡಿ. 18 ಬರ್ತಿದ್ಯಾ? is equal to answer 18. Option D. Okay, take down. Okay, ಇಲ್ಲಿ ನೋಡಿ 15 ಪ್ಲಸ್ 90 ಡಿವೈಡೆಡ್ ಬೈ 9 ಇಂಟು 5 ಮೈನಸ್ 11 ಇಸ್ ಈಕ್ವಲ್ ಟು 28 ಅಂತ ಹೇಳ್ತಾ ಇದ್ದಾರೆ. ಆಗ ಏನು ಇಂಟರ್ಚೇಂಜ್ ಮಾಡಿದ್ರೆ ಆನ್ಸರ್ 28 ಬರುತ್ತೆ. ಹಾಗಾದರೆ ಫಸ್ಟ್ ಆಪ್ಷನ್ ನೋಡಿ 11 ಮತ್ತು 9 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 9 ಜಾಗದಲ್ಲಿ 11 ಹಾಕ್ತೀನಿ ಅಂದರೆ 90 ಡಿವೈಡ್ ಬೈ 11 ಆಗುತ್ತನ್ರ? ಆಗಲ್ಲ. ಡೈರೆಕ್ಟಾಗಿ ನಾವು ಆಪ್ಷನ್ ಇದಾಗಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಆಪ್ಷನ್ ಬರ್ತೀನಿ. 15 ಮತ್ತು 9 ಕೊಟ್ಟಿದ್ದಾರೆ. 15 9 ಈ 15 ಇಲ್ಲಿ ಚೇಂಜ್ ಆಗಿ ಇಲ್ಲಿ 9 ಬಂದರೆ 90 15 ಟೇಬಲ್ಸಲ್ಲಿ ಬರುತ್ತೆ. ಹಾಗಾದರೆ ಆಪ್ಷನ್ ಇದಾಗಬಹುದು. ಟ್ರೈ ಮಾಡೋಣ. ಒಂದು 15 ಪ್ಲಸ್ 9 ಪ್ಲಸ್ 90 ಡಿವೈಡೆಡ್ ಬೈ 15 ಇಂಟು 5 ಮೈನಸ್ 11. ಓಕೆ, 90 ಡಿವೈಡೆಡ್ ಬೈ 15 6 5 30. 9 ಪ್ಲಸ್ 30 ಮೈನಸ್ 11. ಓಕೆ, 30 9 ಮೈನಸ್ 11 28. ಕಂಡೀಷನ್ ಸ್ಯಾಟಿಫೈ ಆಗ್ತಿದೆಯಾ? 28 ಈಸ್ ಈಕ್ವಲ್ ಟು 28. ಯಾವುದಿದು? ಆಪ್ಷನ್ ಬಿ ಸರಿಯಾಗಿರುತ್ತೆ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, which two signs or numbers should be interchanged to make the given equation correct ಅಂತ ಹೇಳ್ತಿದ್ದಾರೆ. ಯಾವ ಆಪರೇಷನ್ ಚೇಂಜ್ ಮಾಡಬೇಕಾ ಅಥವಾ ಸೈನ್ ಚೇಂಜ್ ಮಾಡಬೇಕಾ ಅಥವಾ ನಂಬರ್ ಚೇಂಜ್ ಮಾಡಬೇಕಾ, ಯಾವ್ದು ಮಾಡಿದ್ರೆ ಆ ಈಕ್ವೇಷನ್ ಸರಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಕ್ವೇಷನ್ ಏನು ಕೊಟ್ಟಿದ್ದಾರೆ? 56 ಡಿವೈಡೆಡ್ ಬೈ 7 ಪ್ಲಸ್ 5 ಇಂಟು 8 ಮೈನಸ್ 12 ಇಸ್ ಈಕ್ವಲ್ ಟು 60 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆಪರೇಷನ್ಸ್ ಅಥವಾ ನಂಬರ್ ಚೇಂಜ್ ಮಾಡಿದಾಗ ಏನಾಗುತ್ತೆ? ಆನ್ಸರ್ 60 ಬರಬೇಕು. ಓಕೆ, ಫಸ್ಟ್ ಆಪ್ಷನ್ ನೋಡಿ. ಆಪ್ಷನ್ ಎ ಇಂಟು ಮತ್ತು ಪ್ಲಸ್ ಕೊಟ್ಟಿದ್ದಾರೆ, ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್. ಹಾಗಾದ್ರೆ ಇಲ್ಲಿ ಫಸ್ಟ್ ಇದನ್ನು ಚೆಕ್ ಮಾಡಿ. 56 ಡಿವೈಡೆಡ್ ಬೈ 7 ಆಗುತ್ತಾ? ಆಗುತ್ತೆ. ಹಾಗಾದ್ರೆ ಇದು ಇಲ್ಲೇ ಇರ್ಬೋದು. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? 5 ಇಂಟು 8 ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿ ಅಂತ ಹೇಳ್ತಾರೆ? ಈಗ ಮಲ್ಟಿಪ್ಲಿಕೇಶನ್ನ ಮೈನಸ್ ಪ್ಲಸ್ ಹಾಕಿ ಇಂಟರ್ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇದನ್ನು ಇಲ್ಲೋಗಿ ಇಲ್ಲಿ ಬಂದರೆ ಇಲ್ಲಿ ಎಷ್ಟೊತ್ತು ಇಂಟು ಆಯ್ತಪ್ಪ? ಡಿವೈಡ್ ಆಯ್ತಪ್ಪ? 8. ಇಲ್ಲಿ 8 8 8 8 ಸಾರಿ, ಇಲ್ಲಿ ಎಷ್ಟಿರೋದು? 8. ಇಲ್ಲಿ ವ್ಯಾಲ್ಯೂಸ್ ಏನಾಗುತ್ತೆ? ಇಲ್ಲಿ 5 ಇಂಟು 5 ಎಷ್ಟಾಯ್ತಪ್ಪ? 40 ಆಯಿತು. 40 ಪ್ಲಸ್ 8 48 ಮೈನಸ್ 12 ಇಲ್ಲ, ಸಾರಿ, ಅಡಿಷನ್ ಎಲ್ವಾಗೋದು ಇದು? ಹಾಗಾದ್ರೆ ಆಗಲ್ಲ ಆನ್ಸರ್. ನೋಡಿ, ಇನ್ನೊಂದ್ಸತಿ ಬರದೇ ತೋರಿಸ್ತೀನಿ. 56 ಡಿವೈಡೆಡ್ ಬೈ 7 ಪ್ಲಸ್ ಜಾಗಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ ಅಂತಿದ್ದಾರೆ ಇಂಟು 5 ಪ್ಲಸ್ 8 ಮೈನಸ್ 12 ಅಂತ ಹೇಳಿದ್ದಾರೆ. ಡಿವೈಡ್ ಆಗ್ತಿದೆಯಲ್ವಾ? ಎಷ್ಟೊತ್ತಿ ಡಿವೈಡ್ ಆಗುತ್ತೆ? 8 ಟೈಮ್ಸ್ ಡಿವೈಡ್ ಆಗುತ್ತೆ. ಇಂಟು 5 ಪ್ಲಸ್ 8 ಮೈನಸ್ 12. ಓಕೆ, 8 5 40. 40 ಪ್ಲಸ್ 8 48 ಮೈನಸ್ ಹೋಗ್ತೀವಿ. ಆಗುತ್ತಪ್ಪ? ಆಗಲ್ಲ. ಆಪ್ಷನ್ ಇದು ಆಗಲ್ಲ.
ನೆಕ್ಸ್ಟ್ ಆಪ್ಷನ್ ಬರ್ತೀನಿ 7 ಮತ್ತು 5 ಇಂಟರ್ಚೇಂಜ್ ಮಾಡಿ ಅಂತಿದ್ದಾರೆ. ಈ 7 ಇಲ್ಲಿ ಹಾಕ್ತೀನಿ, 5 ಇಲ್ಲಿ ಹಾಕ್ತೀನಿ, 56 ಡಿವೈಡೆಡ್ ಬೈ 5 ಆಗುತ್ತಾ? ಆಗಲ್ಲ. ಹಾಗಾದ್ರೆ ಈ ಆಪ್ರೇಷನ್ ಬಿಡ್ತೀನಿ. ನೆಕ್ಸ್ಟ್ ಆಪ್ಷನ್ ಬರ್ತೀನಿ 8 ಡಿವೈಡೆಡ್ ಬೈ 8 ಮತ್ತು 12 ಚೇಂಜ್ ಮಾಡಿ ಅಂತಿದ್ದಾರೆ. 8 ಇಲ್ಲೋಗ್ಲಿ 12 ಇಲ್ಲೋಗ್ಲಿ ಅಂತ ಹೇಳ್ತಿದ್ದಾರೆ. ಮಾಡ್ಬೋದಾ? ಓಕೆ, ಟ್ರೈ ಮಾಡೋಣ. ಹಾಗಾದರೆ 56 ಡಿವೈಡೆಡ್ ಬೈ 7 ಪ್ಲಸ್ 5 ಇಂಟು ಏನಪ್ಪ 12 ಮೈನಸ್ 8. ಹಾಗಾದರೆ 56ಇಂದ 7ನ ಡಿವೈಡ್ ಮಾಡಿ 8 ಬರ್ತಿದೆ, ಪ್ಲಸ್ 5 8 12 5 60 ಮೈನಸ್ 8. ಹಾಗಾದ್ರೆ 8 8 ಕ್ಯಾನ್ಸಲ್ ಅನ್ರೋ. ಆನ್ಸರ್ ಏನು ನೋಡಿತ್ತು? 60. ಇಲ್ಲೇನು ಬೇಕಿತ್ತು ನನಗೆ? 60 ಬಂದಿದೆಯಾ? 60 = 60. ಇಕ್ವೇಷನ್ ಸರ್ಟಿಫೈ ಆಗ್ತಿದೆಯಾ? LHS = RHS. ಹಾಗಾದ್ರೆ ಆನ್ಸರ್ ಯಾವುದಾಗಿರುತ್ತೆ? ಆಪ್ಷನ್ ಸಿ. ಓಕೆ, ಟೇಕ್ ಡೌನ್. ನೋಡಿ, ಇಲ್ಲಿ ಡಿ ತಗೊಂತೀನಿ ಅಂದರೆ ಅಡಿಷನ್ ಮತ್ತು ಡಿವಿಷನ್ನ ಚೇಂಜ್ ಮಾಡಿ ಅಂದರು. ಇದನ್ನ ಇಲ್ಲೋಗಿ ಇಲ್ಲಿ ಬಂದರೆ 7 ಡಿವೈಡೆಡ್ ಬೈ 5 ಆಗುತ್ತಾ? ಆಗುತ್ತನ್ರು? ಆಗಲ್ಲ. ನೆಕ್ಸ್ಟ್ ಹೋಗೋಣ. ಇಲ್ಲಿ ವ್ಯಾಲ್ಯೂಸ್ನೇ ಚೇಂಜ್ ಮಾಡಿ ಫುಲ್ ಅವರೇ ಇಕ್ವೇಷನ್ನೇ ಬರ್ದು ಕೊಟ್ಬಿಟ್ಟಿದ್ದಾರೆ. ಪ್ರೀವಿಯಸ್ಸಲ್ಲಿ ಏನೇನು ಇಂಟರ್ಚೇಂಜ್ ಮಾಡಬೇಕು ಅಂದರು, ಇಲ್ಲಿ ಅವರೇ ಎಲ್ಲ ಇಂಟರ್ಚೇಂಜ್ ಮಾಡೇ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, 36 ಇಂಟು 5 ಮೈನಸ್ 18 ಡಿವೈಡೆಡ್ ಬೈ 6 ಪ್ಲಸ್ 2 = 78. ಅಂದರೆ ಆಪ್ಷನ್ ಫಸ್ಟ್ ಪ್ರೀವಿಯಸ್ಸಲ್ಲಿ ಏನು ಮಾಡ್ತಾ ಇದ್ರು, ಎರಡು ವ್ಯಾಲ್ಯೂನ್ ಕೊಟ್ಟು ಅಥವಾ ನಂಬರ್ನ ಚೇಂಜ್ ಮಾಡಿ ಅಂತಿದ್ರು, ಅಥವಾ ಸೈನ್ನ ಚೇಂಜ್ ಮಾಡಿ ಅಂತಿದ್ರು. ಇಲ್ಲಿ ಏನು ಮಾಡ್ತಿದ್ದಾರೆ, ಕ್ವಶನ್ನೇ ಚೇಂಜ್ ಮಾಡಿಬಿಟ್ಟು ಅವರೇ ಆಪ್ಷನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವೇನು ಚೇಂಜ್ ಮಾಡೋದು ನೆಸೆಸಿಟಿ ಇಲ್ಲ. ಆಪ್ಷನ್ನಲ್ಲಿ ಕ್ವಶನ್ ನಂಬರ್ಸ್ ಚೇಂಜ್ ಮಾಡೋದೇನು ಬೇಕಿಲ್ಲ, ಅಥವಾ ಸೈನ್ ಏನು ಚೇಂಜ್ ಮಾಡೋದಿಲ್ಲ. ಅವರೇ ಚೇಂಜ್ ಮಾಡಿಕೊಟ್ಟಿರೋದನ್ನ ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಓಕೆ ಓಕೆ, ಇಲ್ಲಿ ನೋಡಿ 18 5 ಈಗ ಏನು ಕೊಟ್ಟಿದ್ದಾರಪ್ಪ? ಆಪ್ಷನ್ ಎ ಅಲ್ಲಿ 18 ಇಂಟು 5 ಮೈನಸ್ 36 ಡಿವೈಡೆಡ್ ಬೈ 2 ಪ್ಲಸ್ 6. 36ಅಲ್ಲಿ 2 ಡಿವೈಡ್ ಆಗುತ್ತಾ? ಆಗುತ್ತೆ. ಹಾಗಾದರೆ ನೋಡಿ, ಪ್ರೀವಿಯಸ್ಸಲ್ಲಿ ಹೇಳಿದ್ದೀನಿ, ಒಂದು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಧ್ಯದಲ್ಲಿ ಒಂದು ಅಡಿಷನ್ ಸಬ್ಟ್ರಾಕ್ಷನ್ ಬಂದಾಗ ಅಟ್ ಎ ಟೈಮ್ ಇವೆರಡು ಮಾಡ್ಕೊಳ್ರಿ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದೀನಿ. ಯಾಕೆಂದರೆ ಇಕ್ವೇಷನ್ ಬ್ಯಾಲೆನ್ಸ್ ಆಗುತ್ತೆ. 18 5 ಎಷ್ಟಪ್ಪ? 90 ಮೈನಸ್ 36 ಡಿವೈಡೆಡ್ ಬೈ 2 18 ಪ್ಲಸ್ 6. ಓಕೆನಾ? ಹಾಗಾದರೆ ಎಷ್ಟಾಯಿತು? 90 ಮೈನಸ್ 18 ಎಷ್ಟು? 72 ಪ್ಲಸ್ 6 ಎಷ್ಟಾಗುತ್ತೆ? 78. ಹಾಗಾದರೆ ಆನ್ಸರ್ ಓಕೆ, ನನಗೇನು ಬರಬೇಕಾಯಿತು? 78 ಬರಬೇಕಾಯಿತು. 78 ಬಂದಿದೆ. ಹಾಗಾದ್ರೆ ಆನ್ಸರ್ ಯಾವುದಾಗಿರುತ್ತೆ? ಆಪ್ಷನ್ ಎ ಆಗಿರುತ್ತೆ. ಓಕೆ, ನೆಕ್ಸ್ಟು ಇನ್ನು ಬೇರೆ ಯಾವ್ದು ಚೇಂಜ್? ಇಲ್ಲಿ ಆನ್ಸರ್ ಬಂದಿದೆ, ಇಲ್ಲಿ ಚೆಕ್ ಮಾಡ್ತೀನಿ ಅಂದರೆ 18 ಡಿವೈಡೆಡ್ ಬೈ 6 ಏನು? 3. 32 ಇಂಟು 2 36 ಇಂಟು 2 72. 72 ಮೈನಸ್ 3 ಎಷ್ಟು? 69 ಪ್ಲಸ್ 5 ಆಗಲ್ಲ. ನೆಕ್ಸ್ಟು 18 ಡಿವೈಡೆಡ್ ಬೈ 6 3. 5 2s are 10. 10 ಮೈನಸ್ 3 7 ಪ್ಲಸ್ 36 ಆಗುತ್ತಾ? ಅಲ್ಲೂ ಆಗ್ತಿಲ್ಲ. ನೆಕ್ಸ್ಟು 36 ಬೈ 18 ಅಂದರೆ 2. 5 6 30. 30 ಮೈನಸ್ 2 -2 ಪ್ಲಸ್ 2 ಕ್ಯಾನ್ಸಲ್. ಆನ್ಸರ್ 30 ಬರುತ್ತೆ. ಸರಿ ಆಗುತ್ತಾ? ಆಗಲ್ಲ. ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಏನೇ. ಓಕೆ, ಟೇಕ್ ಡೌನ್. ಪಾಸ್ ಮಾಡು. ಓಕೆ, ಇಲ್ಲಿ ನೋಡಿ, ವಿಚ್ 2 numbers should be interchanged to make the given equation correct ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ರೆ ಇಲ್ಲೊಂದು ಇಕ್ವೇಷನ್,
ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನಾಗ್ತಿದೆ, ಇಲ್ಲೊಂದು ಇಕ್ವೇಶನ್ ಇದ್ದಿಲ್ಲ, ಆನ್ಸರ್ ಕೊಡ್ತಿದ್ರು, ಆದರೆ ಇಲ್ಲಿ 2 ಇಕ್ವೇಶನ್ ಬಂದಿದೆ. 2 ಇಕ್ವೇಶನ್ ಸಹ ಬ್ಯಾಲೆನ್ಸ್ ಆಗಬೇಕು. ಓಕೆ, ಹಾಗಾದ್ರೆ ಯಾವ ನಂಬರನ್ನು ಚೇಂಜ್ ಮಾಡಿದ್ರೆ 2 ಇಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆಪ್ಷನ್ ಎ ನೋಡ್ತೀನಿ, 18 ಮತ್ತು 45 ಕೊಟ್ಟಿದ್ದಾರೆ. ಈ ಜಾಗದಲ್ಲಿ 45 ಹಾಕ್ತೀನಿ, ಈ ಜಾಗದಲ್ಲಿ 18 ಹಾಕ್ತೀನಿ. 45 ಡಿವೈಡೆಡ್ ಬೈ 2 ಆಗ್ತಿದೆಯಪ್ಪ? ಆಗಲ್ಲ. ನೆಕ್ಸ್ಟ್ 18 ಡಿವೈಡೆಡ್ ಬೈ 5 ಆಗ್ತಿದೆಯಾ? ಆಗಲ್ಲ. ಹಾಗಾದ್ರೆ ಆಪ್ಷನ್ ಎ ವಿ ಕ್ಯಾನ್ ಡೈರೆಕ್ಟ್ಲಿ ನೆಗ್ಲೆಕ್ಟ್. ಓಕೆ, ನೆಕ್ಸ್ಟ್ ಬರ್ತೀನಿ ಆಪ್ಷನ್ ಬಿಗೆ. 7 ಮತ್ತು 4 ಕೊಡ್ತಿದ್ದಾರೆ. ಈ ಜಾಗದ 7 ಜಾಗದ 4 ಹಾಕ್ಬೋದು, ಇದನ್ನು ಹಾಕ್ಬೋದು, ಚೇಂಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಡಿವಿಷನ್ ಆಗುತ್ತೆ ಅಂತ ನೋಡಿ. 18 ಡಿವೈಡೆಡ್ ಬೈ 2 ಆಗುತ್ತೆ, 45 ಡಿವೈಡೆಡ್ ಬೈ 5 ಆಗುತ್ತೆ. ಹಾಗಾದರೆ ಆಪ್ಷನ್ ಬಿ ಆಗಬಹುದೇನೋ, ಟ್ರೈ ಮಾಡೋಣ. 9 ಪ್ಲಸ್ 5, 7 ಜಾಗಕ್ಕೆ ಏನು ಬರುತ್ತೆ? 4 ಇಂಟು 5 ಮೈನಸ್ 18 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3 ಇಂಟು 4 ಜಾಗಕ್ಕೆ ಏನು ಬರುತ್ತಪ್ಪ? 7 ಮೈನಸ್ 10 ಪ್ಲಸ್ 45 ಡಿವೈಡೆಡ್ ಬೈ 5. ಓಕೆನಾ? ಹಾಗಾದರೆ ಫಸ್ಟು ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಅಟ್ ಎ ಟೈಮ್, ಒಂದೇ ಸ್ಟೆಪ್ಪಲ್ಲೇ. 9 ಪ್ಲಸ್ 4 5 20 ಮೈನಸ್ 18 ಡಿವೈಡೆಡ್ ಬೈ 2 9 ಆಗ್ತಿದೆ, ಇಸ್ ಈಕ್ವಲ್ ಟು 7 3 21 ಮೈನಸ್ 10 ಪ್ಲಸ್ 45 ಡಿವೈಡೆಡ್ ಬೈ 5 9 ಬರುತ್ತೆ. ಓಕೆ ಅಲ್ವಾ? ಆಯಿತು. ಇಲ್ಲಿ ನೋಡಿ, ಚೆಕ್ ಮಾಡಿ. 20 ಪ್ಲಸ್ 9 ಇಲ್ಲ ಅಂದರೆ ನೋಡಿ 9 9 ಕ್ಯಾನ್ಸಲ್ ನೋಡ್ರು. ಹಾಗಾದ್ರೆ ಇಲ್ಲಿ ಆನ್ಸರ್ ಎಷ್ಟು? 20. ಈ ಜಾಗದಲ್ಲಿ 20 ಬಂತು ಅಂದ್ರೆ ಆನ್ಸರ್ ಸರಿ. 21 ಪ್ಲಸ್ 9 30 ಮೈನಸ್ 10 ಎಷ್ಟರ? 20. ಹಾಗಾದರೆ 2 ಇಕ್ವೇಶನ್ ಸಹ ನಮಗೆ ಬ್ಯಾಲೆನ್ಸ್ ಆಗ್ತಿದೆಯಾ? ಆಗ್ತಿದೆ. ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಬಿ. ಓಕೆ, ಟೇಕ್ ಡೌನ್, ಪಾಸ್ ಮಾಡೋದು. ಓಕೆ, ಇದೇ ತಿಂಗಳು ನಮ್ಮ ಸಂಸ್ಥೆಯಲ್ಲಿ 21ನೇ ತಾರೀಕು 12ನೇ ತಿಂಗಳು 2025ನೇ ತಾರೀಕಂದು KPSC ಮತ್ತು KE ಗ್ರೂಪ್ ಸಿ ಎಕ್ಸಾಮ್ಸ್ನ 100 ಅವರ್ಸ್ ಕ್ರ್ಯಾಶ್ ಕೋರ್ಸ್ ನಡೀತಿದೆ. ಯಾವುದಕ್ಕೆ ಅಂದರೆ ಕಂಪಲ್ಸರಿ ಪೇಪರ್ಗೆ, ಕಮ್ಯುನಿಕೇಷನ್ ಪೇಪರ್ಗೆ. ಅದು ಜನರಲ್ ಕನ್ನಡವಿರುತ್ತೆ, ಮತ್ತು ಜನರಲ್ ಇಂಗ್ಲೀಷ್ ಇರುತ್ತೆ, ಮತ್ತು ಕಂಪ್ಯೂಟರ್ ಲ್ಯಾಂಗ್ವೇಜ್. 3 ಸಬ್ಜೆಕ್ಟ್ ಸಹ ನಿಮಗಿರುತ್ತೆ. ಅದು ಎಕ್ಸಾಮಲ್ಲಿ 100 ಮಾರ್ಕ್ಸ್ ಬರುವ ಪೇಪರನ್ನು ಜಸ್ಟ್ ನಿಮಗೆ ಕ್ರ್ಯಾಶ್ ಕೋರ್ಸ್ ಅಂತ 100 ಅವರ್ಸಲ್ಲಿ ಮಾಡ್ತಾ ಇದ್ದೀವಿ. ಯಾರೇ ಇಂಟ್ರೆಸ್ಟ್ ಇರ್ತೀರಾ 999 ಆಗಿರುತ್ತೆ. ಇವು ಯಾರೇ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ, ಆ ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಬ್ಯಾಚ್ ಬಂದು PC KE ಮತ್ತು PSI ಮತ್ತು KS ಪ್ರಿಲಿಮ್ಸ್ ಅಂತ. ಈ ಬ್ಯಾಚ್ ಬಂದು ಡಿಸೆಂಬರ್ 21ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಅದರ ಕೋರ್ಸ್ ಫೀಸ್ ಬಂದು 35,000 ಇರೋದು ಈಗ ನಿಮಗೆ 21,999 ಸಿಗ್ತಿದೆ. ಯಾರ್ಯಾರು ಇಂಟ್ರೆಸ್ಟ್ ಇರ್ತೀರಾ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.